ಓಂ ನಮಸ್ತೆ. ಈ ಸಂಚಿಕೆಯಲ್ಲಿ ನಾನು ಸಿಂಹರಾಶಿಗೆ ಯುಗಾದಿಯ ಫಲಗಳು ಎಂಬುದರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸಿಂಹರಾಶಿ ಬಗ್ಗೆ ಪ್ರಸಕ್ತದಲ್ಲಿ ನಾವು ನೋಡುವಾಗ ಲಗ್ನದಲ್ಲಿ ಅಂದರೆ ಜನ್ಮರಾಶಿಯಲ್ಲಿ ಕೇತು, 7ನೇ ಮನೆಯಲ್ಲಿ ರಾಹು, 8ನೇ ಮನೆಯಲ್ಲಿ ಶನಿ, 11ನೇ ಮನೆಯಲ್ಲಿ ಗುರು ಇದ್ದಾನೆ. ಅಂದರೆ ಗುರುಬಲ ಇರೋದ್ರಿಂದ ಹಲವಾರು ರೀತಿ ಕಷ್ಟಗಳು ಏನೇ ಬಂದರೂ ಸರಿದೂಗಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ 8ನೇ ಮನೆಯಲ್ಲಿ ಶನಿ ಇರೋದು, ಅನಾರೋಗ್ಯಗಳು ಚೆನ್ನಾಗಿರ್ತಾರೆ, ಇದ್ದಕ್ಕಿದ್ದಾಗ ಹುಷಾರು ತಪ್ಪೋದು ಇದೆಲ್ಲ ನಡೀತಾ ಇರುತ್ತೆ ಸಿಂಹರಾಶಿಯವರಿಗೆ. ಅಷ್ಟಲ್ಲದೆ ಕೇತು ಕೂಡ ಅಲ್ಲೇ ಇದ್ದಾನೆ ಲಗ್ನದಲ್ಲಿ, ಸ್ವಲ್ಪ ಮನಸ್ತಾಪಗಳು ಈ ವಿಚಾರಗಳೆಲ್ಲ ನಡೀತಾ ಇರುತ್ತೆ. ಹೀಗೆ ನೋಡಿದಾಗ ಮುಂದಿನ ವರ್ಷ ಏನಿದೆ ಸಿಂಹರಾಶಿಯವರಿಗೆ ಅಂತ ನೋಡಿದ್ರೆ, ಮೊದಲನೇದಾಗಿ ಸಿಂಹರಾಶಿಯಲ್ಲಿ ಮಖ ನಕ್ಷತ್ರ, ಪೂರ್ವ ಫಲ್ಗುಣ ನಕ್ಷತ್ರ ಮತ್ತು ಉತ್ತರ ನಕ್ಷತ್ರ ಮೊದಲನೇ ಪಾದ ಸಿಂಹರಾಶಿಯಲ್ಲಿ ಬರುತ್ತೆ. ಇವರಿಗೆ ಶುಭಪ್ರದವಾದ ದಿನಗಳು ಅಂದರೆ ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಗುರುವಾರ. ಶುಭವಾದ ಬಣ್ಣಗಳು ಅಂದರೆ ಕೆಂಪು, ಹಳದಿ, ಬಿಳಿ ಮತ್ತು ಹಸಿರು. ಉತ್ತಮವಾದ ಮಾರ್ಗ ಅಥವಾ ದಿಕ್ಕು ಅಂತ ಹೇಳಿದ್ರೆ ಪೂರ್ವ ದಿಕ್ಕು. ಇವರಿಗೆ ಶುಭಕರವಾದ ಸಂಖ್ಯೆಗಳು ಅಂದರೆ 1, 3, 5, 9. ಮತ್ತು ಸಿಂಹರಾಶಿಯ ಫಲವನ್ನು ಈ ವರ್ಷ ನಾವು ಗಮನಿಸಿದರೆ, ಈ ವರ್ಷ ಗುರು ಜೂನ್ ತಿಂಗಳಲ್ಲಿ 12ನೇ ಮನೆಗೆ ಬರ್ತಾ ಇದ್ದಾನೆ ಮತ್ತು ನಂತರ 1ನೇ ಮನೆಗೆ ಹೋಗಿ ಮತ್ತೆ 12ನೇ ಮನೆಗೆ ಬರ್ತಾ ಇದ್ದಾನೆ. ಅಂದರೆ ವರ್ಷಾದಿಯಾಗಿ ನಾವು ನೋಡಿದಾಗ ಎಲ್ಲ ಗ್ರಹಗಳು, ರಾಹು, ಕೇತು, ಗುರು, ಶನಿ, ಯಾವ ಗ್ರಹಗಳಿರ್ಬೋದು, ವರ್ಷದ ಮೊದಲನೇ 3 ತಿಂಗಳು ಅಂದರೆ ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳುಗಳು ಅವರ ಉನ್ನತಿಗೆ ಕಾರಣ ಆಗಿರುತ್ತೆ. ಏನಾದರೂ ಆಲೋಚನೆ ಮಾಡೋದಿದ್ರೆ ಅಥವಾ ಹೊಸ ಉದ್ಯೋಗ, ಹೊಸ ಕಾರ್ಯಗಳನ್ನ ಪ್ರಾರಂಭ ಮಾಡೋದಿದ್ರೆ ಮೇ ತಿಂಗಳು ಬಹಳ ಪ್ರಶಸ್ತವಾದ ತಿಂಗಳು, ಆ ತಿಂಗಳು ಮಾಡ್ಬೋದು. ಅದಾದ ಮೇಲೆ ಎಲ್ಲವೂ ಕೂಡ ನಿಧಾನವಾಗಿ ಅಥವಾ ವ್ಯಾಜ್ಯಗಳಿರ್ಬೋದು ಇದೆಲ್ಲ ನಡೀತಾ ಇರುತ್ತೆ. ಒಟ್ಟಾಗಿದೆಯಾಗಿ ಸಿಂಹರಾಶಿಯವರಿಗೆ ಈ ವರ್ಷ ನಾವು ನೋಡಿದ್ರೆ ಕೆಲವು ಬದಲಾವಣೆಗಳು ಇದೆ. ಹಣದ ವಿಚಾರಗಳಲ್ಲಿ ಸ್ವಲ್ಪ ತೊಂದರೆ ಕೂಡ ಆಗೋ ಸಾಧ್ಯತೆ ಇದೆ ಮತ್ತು ಮನಸ್ತಾಪಗಳು ಬರೋದು ಇದೆಲ್ಲ ಕಾರಣ ಆಗ್ತಾ ಇರುತ್ತೆ. ಅಷ್ಟಲ್ಲದೆ ಯಾವುದೇ ಕೆಲಸ ಮಾಡಿದ್ರೂ ನಿಧಾನವಾಗುತ್ತೆ. ಇವಾಗ ಹಿಂದೆ ಏನು ಗುರುಬಲ ಇತ್ತು, ಆವಾಗ ಏನು ಪ್ರಬಲವಾದ ಏನೇ ಒಂದು ತೊಂದರೆ ಇದ್ದರೂ ಗುರುಬಲ ಇದ್ದ ಕಾರಣ ಅದು ಹೇಗೆ ಮುಂದೆ ಹೋಗ್ತಾ ಇತ್ತು, ಇವಾಗ ಅದಕ್ಕೆಲ್ಲ ಒಂದು ರೀತಿ ಅಡೆತಡೆ ಬರೋ ಸಾಧ್ಯತೆ ಇದೆ, ನಿಧಾನವಾಗಿ ಹೋಗುತ್ತೆ. ಮುಖ್ಯವಾಗಿ ಅಂದರೆ ಕೇತು ಲಗ್ನದಲ್ಲೇ ಇರೋದ್ರಿಂದ, ಅಂದರೆ ತಮ್ಮ ರಾಶಿಯಲ್ಲೇ ಇರೋದ್ರಿಂದ ಆ ಕೇತು ಮುಂದೆ ಹೋಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹಾಗೇ ಇರುತ್ತೆ. ಮತ್ತು ಗುರು ಕೂಡ ಯಾವಾಗ ನಂತರ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಯಾವಾಗ ಸಿಂಹರಾಶಿಯಲ್ಲಿರ್ತಾನೆ ಆವಾಗ ಕೂಡ ಅದೇ ರೀತಿ ಒಂದು ಯೋಚನೆ ಮಾಡ್ತಿರ್ತಾರೆ. ಕೆಲವರು ಹಣ ತೊಗೊಂಡವರು ವಾಪಸ್ ಕೊಡಲ್ಲ, ಅಥವಾ ಹಣವನ್ನು ಯಾವುದೋ ಒಂದು ನಂಬಿಕೆ ಇಲ್ಲದ ವಸ್ತುಗಳು ಜನರಿಗೆ ಕೊಡೋದು ಅಥವಾ ನಂಬಿಕೆ ಇಲ್ಲದ ಸಂಸ್ಥೆ ಮೇಲೆ ಹಾಕೋದು, ಆ ಮೂಲಕ ಹಣ ಕಳೆದುಕೊಳ್ಳೋ ಸಾಧ್ಯತೆ ಇರುತ್ತೆ ಸಿಂಹರಾಶಿಯವರಿಗೆ. ಆ ಕಾರಣ ಈ ವರ್ಷ ಅಂದರೆ ಮುಂದಿನ ವರ್ಷ, ಈ ವರ್ಷ ಯುಗಾದಿಯಿಂದ ಮುಂದಿನ ವರ್ಷ ಯುಗಾದಿವರೆಗೆ ಬಹಳ ಯೋಚನೆ ಮಾಡಿ ಕುಂಭರಾಶಿಯವರು ವ್ಯವಹಾರ ಇದನ್ನೆಲ್ಲ ಮಾಡಬೇಕು. ದಯಮಾಡಿ ಕುಂಭರಾಶಿಯವರು ನವಗ್ರಹ ಪೂಜೆ ಮಾಡಬೇಕು ಮತ್ತು ರುದ್ರಾಭಿಷೇಕ ಅವರ ಹೆಸರು ಮಾಡ್ಕೊಳ್ಳೋದು, ನವಗ್ರಹಕ್ಕೆ ಶನಿವಾರ ದಿನ ಪ್ರದಕ್ಷಿಣೆ ಮಾಡೋದು, ಗಣಪತಿಗೆ ದುರ್ವೆ ಸಮರ್ಪಣೆ ಮಾಡೋದು, ಇದನ್ನು ಮಾಡಬೇಕು. ಒಟ್ಟಾದಿಯಾಗಿ ನೋಡಿದಾಗ ಈ ವರ್ಷದ ಆದಾಯ ಮತ್ತು ವ್ಯಯ ಗಮನಿಸಿದರೆ ಸಿಂಹರಾಶಿಯವರಿಗೆ 5 ಆದಾಯ 5 ವ್ಯಯ ಇದೆ. ಎಷ್ಟು ಬರುತ್ತೋ ಅಷ್ಟು ಖಾಲಿ ಆಗ್ತಾ ಇದೆ. ಮತ್ತು ಆರೋಗ್ಯ 1, ಅನಾರೋಗ್ಯ 1, 2 ಒಂದೇ ರೀತಿ ಇದೆ. ಸುಖ 6 ಮತ್ತು ದುಃಖ 3. ಹೀಗೆ ಒಟ್ಟಾದಿಯಾಗಿ ಸಿಂಹರಾಶಿಯವರಿಗಿದೆ. ದಯಮಾಡಿ ನವಗ್ರಹ ಪೂಜೆ ಮತ್ತು ರುದ್ರಾಭಿಷೇಕ ಅದರ ಹೆಸರು ಮಾಡ್ಕೋತಾ ಇರಬೇಕು. ಗಣಪತಿಗೆ ದುರ್ವೆ ಸಮರ್ಪಣೆ ಮಾಡೋದು, ಗುರುಪಾದಕ ಪೂಜೆ, ಗುರುಗಳ ದೇವಸ್ಥಾನ ಎಲ್ಲ ಹತ್ತಿರ ಇರುತ್ತೆ, ಅಲ್ಲಿ ಹೋಗಿ ರಾಯರ ದೇವಸ್ಥಾನ ಇರುತ್ತೆ, ಹೋಗಿ ನಮಸ್ಕಾರ ಮಾಡ್ಕೊಳ್ಳೋದು, ಇದನ್ನು ಅವರಿಗೆ ಪ್ರದಕ್ಷಿಣೆ ಮಾಡೋದನ್ನೆಲ್ಲ ಮಾಡೋದ್ರಿಂದ ಸಿಂಹರಾಶಿಯವರಿಗೆ ಒಳ್ಳೆಯದಾಗುತ್ತೆ. ನಮಸ್ತೆ.